ಹೆಣ್ಣು ಗೃಹಿಣಿ ಸ್ತ್ರೀ ಅಂತಕ್ಕಂಥ ಭಾಷೆಗಳನ್ನು ಬಳಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ಉತ್ತಮವಾದ ಗೃಹಿಣಿ ಯಾರು, ಗೃಹಿಣಿಯರಲ್ಲಿ ಉತ್ತಮವಾದ ಗೃಹಿಣಿ ಯಾರು ಅಂದರೆ ಸುಮಾರು ಜನ ಕೋಪ ಬರುತ್ತೆ. ಹೌದು. ಹಾಗಾದ್ರೆ ನಾವೆಲ್ಲ ಯಾರಾಗಾದ್ರೆ ನಾವೆಲ್ಲ ಉತ್ತಮವಾಗಿಲ್ವಾ ಅಲ್ವಾ? ತಿಳ್ಕೊಂಡ ಮೇಲೆ ನೀವೇ ತೀರ್ಮಾನ ಮಾಡಿ, ಹೌದು ನಮ್ಮ ಹತ್ರ ಅದು ಕೊರತೆ ಇದೆ ಅದಕ್ಕೆ ಅಂತ ಇದ್ದರೆ ನಿಮಗೂ ಖುಷಿ ನಮಗೂ ಖುಷಿ. ಆ ಖುಷಿ ಆಗಬೇಕು ಅನ್ನೋದು ನಮ್ಮ ಖುಷಿ. ನೀವೆಲ್ಲ ಯೋಚನೆ ಮಾಡ್ತಕ್ಕಂಥದ್ದೆಲ್ಲ ಕುತೂಹಲಕರವಾಗಿರತಕ್ಕಂಥ ಜೀವನ ಬೇಕು ನಿಮಗೆ. ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಈ ಜಂಜಾಟದಲ್ಲಿ ಏನಪ್ಪ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಕ್ಕಂಥವರೇ ಜಾಸ್ತಿ ಇದ್ದಾರೆ. ಹೌದು. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು. ಅವ್ರಿಗೆ ಏನೋ ಒಂದು ಟಾನಿಕ್ ಬೇಕು, ಖುಷಿ ನಗುಕ್ಕೆ ಒಂದು ಟಾನಿಕ್ ಬೇಕು, ವಿಚಾರ ಹೊಸ್ದಾಗಿರಬೇಕು, ಕೇಳಕ್ಕೆ ಚೆನ್ನಾಗಿರಬೇಕು. ಇದೆಲ್ಲವೂ ಕೊಡಬೇಕಾದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಯಾವುದೇ ವಿಚಾರ ಹೇಳಿದ್ರೂ ಕೂಡ ಗಾಬರಿ ಆಗೋದು, ಯೋಚನೆ ಮಾಡೋದು, ಭಯ ಬೀಳೋದು ಯಾವ ಕಾರಣಕ್ಕೂ ಬೇಡ. ಏನೇ ಅರ್ಥ ಆಗಿಲ್ಲ ಅಂದರೆ ಅದಕ್ಕೇನೋ ಒಂದು ಅರ್ಥ ಇರಬಹುದು ಅಂತ ಕಾಯಬೇಕು. ಅದು ಇಂದಲ್ಲ ನಾಳೆ ನಿಮ್ಗೆ ಉತ್ತರ ಸಿಗಬಹುದು, ಅಥವಾ ಇವತ್ತೇ ಸಿಗಬಹುದು, ಅಥವಾ ಒಂದು ವಾರ ಬಿಟ್ಟು ಸಿಗಬಹುದು. ನಮ್ಮಲ್ಲಿ ಒಂದು ಕುತೂಹಲ ಅಂದರೆ ಯಾವುದೋ ವಿಚಾರವನ್ನು ಪೂರ್ಣವಾಗಿ ಹೇಳಲಿಕ್ಕೆ ಯಾವತ್ತೂ ಆಗಿಲ್ಲ, ಆಗೋದು ಇಲ್ಲ. ಪೂರ್ಣ ಹೇಳಿದ್ರೆ ಅದು ಸೀರಿಯಲ್ ಆಗೋಗುತ್ತೆ ಅಲ್ವಾ? ಒಂದು ಕುತೂಹಲಕರವಾಗಿರ್ತಕ್ಕಂಥ ವಿಚಾರ ಇರಬೇಕದು. ಅದಕ್ಕೂ ಅವಾಗ ಏನಾಗುತ್ತೆ ಅಂದರೆ ಇಲ್ಲ ಈ ವಿಚಾರ ತಿಳಿಬೇಕಾ ತಿಳಿಬಾರ್ದಾ ಅದು ಅವ್ರಿಗೆ ಬಿಟ್ಟದ್ದು.